ವಿವಿಧ ಇಲಾಖೆಗಳ ವ್ಯಾಪ್ತಿಯಲ್ಲಿ ರೈತರು ಎದುರಿಸ್ತಾ ಇರುವ ಸಾಲು ಸಮಸ್ಯೆಗಳ ನಿವಾರಣೆಗೆ ಆಗ್ರಹಿಸಿ ಸಾಮೂಹಿಕ ನಾಯಕತ್ವ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ತಾಲೂಕು ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರ ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದ ಪ್ರಮುಖ ರೈತ ಮುಖಂಡ ಹೊನ್ನೂರು ಪ್ರಕಾಶ್, ಸರ್ಕಾರ ಅಭಿವೃದ್ಧಿ ಹಾಗೂ ಟೌನ್ಶಿಪ್ ನೆಪದಲ್ಲಿ ರೈತರ ಸಮೃದ್ಧ ಕೃಷಿ ಭೂಮಿಯನ್ನ ಕಿತ್ಕೊಂಡು ಖಾಸಗೀಕರಣ ಮಾಡಲು ಹೊರಟಿದೆ. ವಿದ್ಯುತ್ ಇಲಾಖೆಯನ್ನ ಖಾಸಗೀಕರಣಗೊಳಿಸುತ್ತಾ ಇರೋದು ಮುಂದಿನ ದಿನಗಳಲ್ಲಿ ನೀರಿಗೂ ಹಣ ಕೊಡುವ ದುಸ್ಥಿತಿ ಬರಲಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಕಬಿನಿ ಜಲಾಶಯದಿಂದ ಜಿಲ್ಲೆಗೆ ಸಿಗಬೇಕಾದ ನೀರಿನಲ್ಲಿ 4 ರಿಂದ 5 ಟಿಎಂಸಿ ನೀರನ್ನ ಬಲದಂಡೆ ಕಾಲುವೆಗೆ ಬಿಟ್ರೆ ಇಡೀ ಜಿಲ್ಲೆಯ ಕೆರೆಗಳು ತುಂಬುತ್ತವೆ. ಆದ್ರೆ ಖಾಸಗಿ ವಿದ್ಯುತ್ ಕಂಪನಿಯೊಂದು ನೀರನ್ನ ನಿಯಂತ್ರಿಸ್ತಾ ಇರೋದು ದುರ್ದೈವ. ಬೆಳೆ ಸಾಲದ ಜೊತೆಗೆ ಚಿನ್ನದ ಸಾಲವನ್ನು ಸೇರಿಸೋದು ಹಾಗೂ ಸರ್ಕಾರದ ವಿವಿಧ ಯೋಜನೆಗಳ ಸಬ್ಸಿಡಿ ಹಣವನ್ನ ರೈತರಿಗೆ ನೀಡದೆ ಬ್ಯಾಂಕುಗಳೇ ಜಮೆ ಮಾಡಿಕೊಳ್ತಾ ಇವೆ. ಡಿಸಿ ಆದೇಶವಿದ್ರೂ ಬ್ಯಾಂಕ್ ಅಧಿಕಾರಿಗಳು ನಿಯಮ ಉಲ್ಲಂಘಿಸ್ತಾ ಇದ್ದಾರೆ. ಗ್ರಾಮೀಣ ಭಾಗದಲ್ಲಿ ಕೆಟ್ಟು ನಿಲ್ಲುವ ಟ್ರಾನ್ಸ್ಫಾರ್ಮರ್ಗಳಿಗೆ ಆಯಿಲ್ ಹಾಕಲು ಸೆಸ್ಕ್ ಅಧಿಕಾರಿಗಳು ರೈತರಿಂದಲೇ ಹಣ ವಸೂಲಿ ಮಾಡ್ತಾ ಇದ್ದಾರೆ. ಇತ್ತ ಅರಣ್ಯ ಇಲಾಖೆ ಕಾಡು ಪ್ರಾಣಿಗಳ ಉಪಟಳ ತಡೆಯುವಲ್ಲಿ ಸಂಪೂರ್ಣ ವಿಫಲವಾಗಿದ್ದು ಸೂಕ್ತ ಬೆಳೆ ನಷ್ಟ ಪರಿಹಾರ ನೀಡ್ತಾ ಇಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನೀವು ಅವ್ರ ಚಿನ್ನ ಸಾಲ ಕೊಡ್ತೀರಿ ಇದ್ರು ಕಡಿಮೆ ಮುಂದೆ ಹೊಸ ಬೋರ್ಡಕ್ಕೆ ನೀವು ಬೆಳ ಸಾಲ ತಗೊಂಡಿದ್ರೆ ನಿಮ್ಮ ಎದುರು ತಗೋಬೇಡಿ ಅಂತ ಹಾಕಿ ಹೋಗಿ ಮುಂದಕ್ಕೆ ಈಗ ಇಟ್ಟನ ಚಿನ್ನದ ಕೊಡಿ ಅಂತ ಹೇಳಿದ್ರೆ ಮೈಸೂರಲ್ಲಿ ಕಾನೂನು ಮಾಡಿದ್ರು ಯಾರು ಮೇಡಮ್ ಕಾನೂನು ಮಾಡಿದ್ರು ಸರ್ಕಾರವನ್ನು ಆಡ್ತೀನಿ ನಿಮ್ಗೆ